ಕೆಲವೊಂದು ಸಂಬಂಧಗಳನ್ನ ನಾವು ದೂರ ಮಾಡ್ಕೊಂಡಷ್ಟು ನಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು. ಯಾಕೆ ಅಂದರೆ ನಾವು ಅವ್ರ ಜೊತೆ ಇದ್ದಷ್ಟು ಕೂಡ ಅವರು ಕೊಡೋ ಒಂದು ನೋವಾಗಿರ್ಬೋದು ಅಥವಾ ಅವ್ರು ನಡ್ಕೊಳ್ಳೋ ಒಂದು ರೀತಿ ಆಗಿರ್ಬೋದು ನಮ್ಮ ಮನ್ಸಿಗೆ ತುಂಬ ಬೇಜಾರಾಗುತ್ತೆ. ಕೆಲವೊಮ್ಮೆ ಹೆಂಗೆ ಗೊತ್ತಾ, ಅವ್ರು ಏನೂ ಇಲ್ದಿರೋ ಟೈಮಲ್ಲಿ ನಾವು ಅವ್ರ ಜೊತೆಲಿ ಇರ್ತೀವಿ. ಅವ್ರ ಕೈ ಜೋಡಿಸಿ ನಾವು ಅವರ ಒಂದು ಹೆಜ್ಜೆಗೆ ಅವ್ರಿಗೆ ಏನು ಸಹಾಯ ಬೇಕೆಲ್ಲ ನಾವು ಮಾಡಿರ್ತೀವಿ. ಅವರ ಒಂದು ಸಾಧನೆಗೂ ನಾವೆಲ್ಲ ಬೆನ್ನು ತಟ್ಟಿ ಎಲ್ಲ ಸಹಾಯ ಮಾಡಿರ್ತೀವಿ. ಬಟ್ ಏನು ಗೊತ್ತಾ, ಅವ್ರು ಫುಲ್ ಬೆಳೆದ್ಮೇಲೆ ಅಥವಾ ಅವ್ರು ಚೆನ್ನಾಗಾದ್ಮೇಲೆ ನಮ್ಮನ್ನ ಕೇರ್ ಕೂಡ ಮಾಡೋದಿಲ್ಲ ಗುರು. ಇಷ್ಟೇ ಜೀವನ, ರಕ್ತ ಸಂಬಂಧದಲ್ಲೂ ಅದೇ. ಹಾಗಾಗಿ ನಾವು ಅವ್ರಗಳ ಬಗ್ಗೆ ನಾವು ಯೋಚನೆ ಮಾಡೋದು ಬಿಟ್ಟು ನಮ್ಮಿಂದ ಬಿಟ್ಟು ದೂರ ಹೋಗ್ತಾ ಇರ್ರಿ ಅಂತ ಬಿಟ್ಬಿಡ್ಬೇಕು ಗುರು. ಅವ್ರನ್ನ ನಾವು ಎಳ್ದಷ್ಟು ಇಟ್ಕೊಳಕ್ಕೆ ಪ್ರಯತ್ನ ಪಟ್ರು ನಮಗೆ ಯಾವತ್ತಿದ್ದು ಪ್ರಾಬ್ಲಮ್ಮೇ ಬೇಡ. ಅವ್ರಿಗೂ ರೆಕ್ಕೆ ಬಂದಿದೆ, ಹಾರಲಿ. ಅದೇ ಹೇಳ್ತಾರಲ್ಲ, ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಕೊಂಡು ಹೋಯ್ತು ಅಂತ. ಆ ಥರ ಯಾವತ್ತಿದ್ರೂ ನಾವು ಒಂದು ಸಹಾಯ ಮಾಡಿದ್ದೀವಿ ಅಂತ ನಮ್ಮ ಮನಸ್ಸಿನಲ್ಲಿ ಇರುತ್ತೆ ಸಾಕು. ನಾವೆಲ್ಲರೂ ಹೇಳ್ಕೊಂಡು ತಿರುಗಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮಗೂ ಕರೆಕ್ಟ್ ಅನಿಸಿದ್ದೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಆದಷ್ಟು ಲೈಕ್ ಮಾಡಿ, ಮತ್ತು ಗೊತ್ತಲ್ಲ ಫಾಲೋ ಮಾಡ್ರಪ್ಪ.